ಲಾಸ್ಟ್ ವಿಡಿಯೋನಲ್ಲಿ ನಾವು ಅಂಡಾಣುಗಳ ಗುಣಮಟ್ಟ ಹೆಚ್ಚಿಸೋದು ಹೇಗೆ ಅಂತ ತಿಳ್ಕೊಂಡ್ವಿ. ಆದರೆ ಎಗ್ ಕ್ವಾಲಿಟಿ ಎಷ್ಟೇ ಇಂಪ್ರೂವ್ ಆದರೂ ಅದು ಕರೆಕ್ಟ್ ಟೈಮಿಂಗಲ್ಲಿ ನೀವು ಟ್ರೈ ಮಾಡಿಲ್ಲ ಅಂತಂದರೆ ಗರ್ಭಧಾರಣೆ ಆಗೋದು ಕಷ್ಟ ಆಗುತ್ತೆ. ಬಹಳಷ್ಟು ಪೇಷಂಟ್ಸ್ಗೆ ಬರುವಂಥ ಒಂದು ಮೇನ್ ಪ್ರಶ್ನೆ ಅಂತಂದರೆ, ಈ ಓವ್ಯುಲೇಷನ್ ಸ್ಟಡಿ ಮಾಡಿಸೋದಕ್ಕೆ ನಾವು ಹಾಸ್ಪಿಟಲ್ಗೆ ಹೋಗಬೇಕಾ, ಡೈಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಾ? ಖಂಡಿತವಾಗ್ಲೂ ಇಲ್ಲ. ನೀವು ಮನೆಯಲ್ಲೇ ಓವ್ಯುಲೇಷನ್ ಯಾವ ಸಮಯಕ್ಕೆ ಆಗುತ್ತೆ ಅಂತ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಓವ್ಯುಲೇಷನ್ನ ಹೇಗೆ ಟ್ರ್ಯಾಕ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫರ್ಟಿಲಿಟಿ ವಿಂಡೋ ಅಂದರೆ ಏನು? ಈಗ ಒಂದು ತಿಂಗಳಲ್ಲಿ ಇಡೀ 30 ದಿನ ನಾವು ಗರ್ಭಧಾರಣೆ ಆಗುವಂಥ ಚಾನ್ಸಸ್ ಇರೋದಿಲ್ಲ. ತಿಂಗಳಲ್ಲಿ 1 ದಿನ ಮಾತ್ರ ಓವ್ಯುಲೇಷನ್ ಆಗುತ್ತೆ. ಓವ್ಯುಲೇಷನ್ ಅಂದರೆ ನಿಮ್ಮ ಅಂಡಾಶಯದಿಂದ ಅಂಡಾಣು ರಿಲೀಸ್ ಆಗುತ್ತೆ. ಈ ರಿಲೀಸ್ ಆದ ಅಂಡಾಣು 12ರಿಂದ 24 ಗಂಟೆಗಳು ಮಾತ್ರ ಬದುಕಿರುತ್ತೆ. ಅಷ್ಟರಲ್ಲಿ ಇದು ಫರ್ಟಿಲೈಸ್ ಆಗಬೇಕು, ಇಲ್ಲ ಅಂತಂದರೆ ಅದು ಲಾಸ್ ಆಗುತ್ತೆ. ಸೊ ಈ ಪೀರಿಯಡ್ನ ನಾವು ಫರ್ಟಿಲಿಟಿ ವಿಂಡೋ ಅಂತ ಹೇಳ್ತೀವಿ. ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂತ ಕಂಡು ಹಿಡಿದ್ರೆ ನಿಮಗೆ ಗರ್ಭಧಾರಣೆ ಮಾಡೋದಕ್ಕೆ ಈಸಿ ಆಗುತ್ತೆ. ಫಸ್ಟ್ ಮೆಥಡ್ ಕ್ಯಾಲೆಂಡರ್ ಮೆಥಡ್. ಇದು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡುವಂಥ ಒಂದು ಈಸಿ ಮೆಥಡ್. ನಿಮಗೆ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿದ್ರೆ ಮಾತ್ರ ಈ ಮೆಥಡನ್ನು ನೀವು ಫಾಲೋ ಮಾಡ್ಬೋದು. ನಿಮ್ಮ ನೆಕ್ಸ್ಟ್ ಪೀರಿಯಡ್ ಬರುವ 14 ದಿನದ ಮುಂಚೆಯೇ ನಿಮಗೆ ಓವ್ಯುಲೇಷನ್ ಆಗುತ್ತೆ ಇನ್ ಜನರಲ್. ಉದಾಹರಣೆಗೆ ಈಗ ಒಬ್ಬರಿಗೆ 28 ದಿನದ್ದು ಸೈಕಲ್ ಇದೆ ಅಂತ. ಸೊ ಇವರಿಗೆ 1ನೇ ತಾರೀಕು ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದರೆ ನೆಕ್ಸ್ಟು 28ನೇ ತಾರೀಕು ನೆಕ್ಸ್ಟ್ ಪೀರಿಯಡ್ಸ್ ಬರುತ್ತೆ. ಸೊ ಅವಾಗ ಇವ್ರಿಗೆ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂದರೆ 14ನೇ ತಾರೀಕು ಓವ್ಯುಲೇಷನ್ ಆಗುತ್ತೆ. ಸೊ ಈಗ ಇವರು ಗರ್ಭಧಾರಣೆಗೆ ಟ್ರೈ ಮಾಡ್ತಾ ಇದ್ರೆ 14ನೇ ತಾರೀಕುವರೆಗೂ ವೇಟ್ ಮಾಡಬಾರ್ದು. 10ನೇ ತಾರೀಕಿಂದ 16ನೇ ತಾರೀಕುವರೆಗೂ ಕನ್ಸಿಸ್ಟೆಂಟ್ಲಿ ಟ್ರೈ ಮಾಡಿದ್ರೆ ಗರ್ಭಧಾರಣೆ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೆಕೆಂಡ್ ಮೆಥಡ್ 2 ಫಿಂಗರ್ ಸ್ಟ್ರೆಚ್ ಟೆಸ್ಟ್. ನ್ಯಾಚುರಲ್ ಆಗಿ ನಿಮ್ಮ ಬಾಡಿಯಲ್ಲಿ ಆಗುವಂಥ ಚೇಂಜಸ್ನ ನೋಡಿಕೊಂಡು ನೀವು ಓವ್ಯುಲೇಷನ್ನ ಟ್ರ್ಯಾಕ್ ಮಾಡ್ಬೋದು. ಇದರಲ್ಲಿ 2 ಫಿಂಗರ್ ಸ್ಟ್ರೆಚ್ ಟೆಸ್ಟ್ ಬಹಳ ಉಪಯುಕ್ತವಾಗಿ ಇರುತ್ತೆ. ಓವ್ಯುಲೇಷನ್ ಹತ್ರ ಆಗ್ತಾ ಇದ್ದಂಗೆ ಸರ್ವೈಕಲ್ ಮ್ಯೂಕಸ್ ಅಲ್ಲಿ ಚೇಂಜಸ್ ಕಾಣಿಸ್ಕೊಳ್ತಾ ಇರುತ್ತೆ. ಅದನ್ನು ಟೆಸ್ಟ್ ಮಾಡಿದ್ರೆ ನೀವು ಈಸಿಯಾಗಿ ಓವ್ಯುಲೇಷನ್ ಟ್ರ್ಯಾಕ್ ಮಾಡ್ಬೋದು. ಇದನ್ನು ಮಾಡೋದು ಹೇಗೆ ಅಂತಂದರೆ, ನಿಮ್ಮ ಸರ್ವೈಕಲ್ ಡಿಸ್ಚಾರ್ಜನ್ನು 2 ಬೆರಳುಗಳ ಮಧ್ಯದಲ್ಲಿ ತೆಗೆದುಕೊಳ್ಬೇಕು ಮತ್ತು ಬೆರಳುಗಳನ್ನ ಅಗಲ ಮಾಡ್ತಾ ಹೋಗಬೇಕು. ಆಗ ಒಂದು ದಾರದ ಥರ ಈ ಸರ್ವೈಕಲ್ ಮ್ಯೂಕಸ್ಸು ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಈ ರೀತಿ ಆಯಿತು 1ರಿಂದ 2 ಇಂಚ್ ತನಕ ನೀವು ತುಂಡಾಗದೆ ಇದನ್ನು ಸ್ಟ್ರೆಚ್ ಮಾಡೋಕ್ಕೆ ಆಯಿತು ಅಂತಂದರೆ ಇದು ಒಳ್ಳೆ ಫರ್ಟೈಲ್ ಪೀರಿಯಡ್. ಈ ಟೈಮಲ್ಲಿ ಸರ್ವೈಕಲ್ ಡಿಸ್ಚಾರ್ಜ್ ನೋಡೋದಕ್ಕೆ ಹಸಿ ಮೊಟ್ಟೆಯ ಬಿಳಿ ಭಾಗದ ರೀತಿ ಕಾಣಿಸುತ್ತೆ. ಈ ಟೈಮ್ನಲ್ಲಿ ನೀವು ಟ್ರೈ ಮಾಡಿದ್ರೆ ಗರ್ಭಧಾರಣೆ ಆಗುವಂಥ ಚಾನ್ಸಸ್ ಬಹಳ ಹೆಚ್ಚಾಗಿರುತ್ತೆ. ಥರ್ಡ್ ಮೆಥಡ್ ಓವ್ಯುಲೇಷನ್ ಕಿಟ್. ನೀವು ಆ್ಯಕ್ಯುರೇಟ್ ಆಗಿ ಯಾವಾಗ ನಿಮಗೆ ಓವ್ಯುಲೇಷನ್ ಆಗ್ತಾ ಇದೆ ಅಂತ ತಿಳ್ಕೊಬೇಕು ಅಂತಂದರೆ ನೀವು ಓವ್ಯುಲೇಷನ್ ಕಿಟ್ಸನ್ನು ಮನೆಯಲ್ಲೇ ಯೂಸ್ ಮಾಡ್ಬೋದು. ಜಸ್ಟ್ ಇದರಲ್ಲಿ 3 ಡ್ರಾಪ್ಸ್ ಆಫ್ ಯೂರಿನ್ನ ಹಾಕಿದ್ರೆ ನೀವು ಕಿಟ್ಟನ್ನು 2 ನಿಮಿಷ ಬಿಟ್ಟು ಚೆಕ್ ಮಾಡಿ. ಅದರಲ್ಲಿ ಗಾಢವಾದ 2 ಲೈನ್ ಬಂದಿರುತ್ತೆ. ಹಾಗಿದ್ರೆ ಅರ್ಥ ನಿಮಗೆ ಇನ್ನು 24ರಿಂದ 36 ಗಂಟೆ ಸಮಯದಲ್ಲಿ ಓವ್ಯುಲೇಷನ್ ಆಗೋ ಚಾನ್ಸಸ್ ಇದೆ ಅಂತ ಅರ್ಥ. ಸೊ ಈ ಸಮಯದಲ್ಲಿ ನೀವು ಟ್ರೈ ಮಾಡಿದ್ರೆ ಗರ್ಭಧಾರಣೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ಕಿಟ್ಗಳು ನಿಮಗೆ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಸಿಗುತ್ತೆ ಮತ್ತು ನೀವು ಮನೆಯಲ್ಲೇ ಇದನ್ನು ಮಾಡ್ಬೋದು. ಯಾವುದೇ ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ದ BES ಟೆಕ್ನಿಕ್. ಗರ್ಭಧಾರಣೆ ಹೆಚ್ಚಿಸೋದಕ್ಕೋಸ್ಕರ ನೀವು ಓವ್ಯುಲೇಷನ್ನ ಟ್ರ್ಯಾಕ್ ಮಾಡೋದು ಇಂಪಾರ್ಟೆಂಟ್. ಆದರೆ ಓವ್ಯುಲೇಷನ್ ಕರೆಕ್ಟ್ ಟೈಮ್ಗೆ ಆಗಬೇಕು ಅಂತಂದರೆ ಹಾರ್ಮೋನ್ ಬ್ಯಾಲೆನ್ಸ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ನೀವು BES ಟೆಕ್ನಿಕ್ನ ಫಾಲೋ ಮಾಡಿದ್ರೆ ಹಾರ್ಮೋನ್ ಬ್ಯಾಲೆನ್ಸ್ ಈಸಿಯಾಗಿ ಆಗುತ್ತೆ. ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ BES ಟೆಕ್ನಿಕ್ ಅಂದರೆ ಏನು ಅಂತ ಗೊತ್ತಿದೆ. ನ್ಯೂ ವ್ಯೂವರ್ಸ್ಗೋಸ್ಕರ BES ಟೆಕ್ನಿಕ್ ಅಂದರೆ ಬ್ಯಾಲೆನ್ಸ್ಡ್ ಡಯಟ್, ಪ್ರೋಟೀನ್ ಹೆಚ್ಚಿರುವಂಥ ಆಹಾರಗಳನ್ನ ಸೇವಿಸಬೇಕು ಆ್ಯಂಡ್ ಫರ್ಟಿಲಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೂಪರ್ ಫುಡ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇರೋರು ಈ ವಿಡಿಯೋವನ್ನು ನೋಡಬಹುದು. ಈ ಎಕ್ಸಸೈಸಸ್ ದಿನಕ್ಕೆ 20 to 30 ಮಿನಿಟ್ಸ್ ಎಕ್ಸಸೈಸ್ ಮಾಡಬೇಕು. ಇದರಿಂದ ನಿಮ್ಮ ಓವರೀಸ್ಗೆ ಬ್ಲಡ್ ಫ್ಲೋ ಹೆಚ್ಚಾಗುತ್ತೆ. ಸೊ ನಿಮಗೆ ಯಾವ ಎಕ್ಸಸೈಸ್ ಇಷ್ಟ ಇದೆ ಅದನ್ನು ಮಾಡಿ. ಸೊ ಆ್ಯಕ್ಟಿವ್ ಆಗಿ ಇರಿ. ಸೌಂಡ್ ಸ್ಲೀಪ್. ದಿನಕ್ಕೆ 7ರಿಂದ 8 ಗಂಟೆಗಳು ಗಾಢವಾದ ನಿದ್ರೆಯನ್ನು ಮಾಡಬೇಕು. ಇದರಿಂದ ನಿಮ್ಮ ಬ್ರೈನ್ ರೀಜನ್ರೇಟ್ ಆಗುತ್ತೆ ಮತ್ತು ಬಾಡಿ ಸಹ ಎಲ್ಲ ಹಾರ್ಮೋನ್ ಸಹ ರೀಜನ್ರೇಟ್ ಆಗುತ್ತೆ. ಸೊ ಈ ವಿಡಿಯೋ ನೋಡಿದ ಮೇಲೆ ಮನೆಯಲ್ಲೇ ನೀವು ಸುಲಭವಾಗಿ ಓವ್ಯುಲೇಷನ್ ಟ್ರ್ಯಾಕಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಾ. ಇದರಿಂದ ನಿಮಗೆ ಹಾಸ್ಪಿಟಲ್ಗೆ ಹೋಗೋದು, ಟೆಸ್ಟ್ ಮಾಡಿಸೋದು, ಈ ಟೆನ್ಷನ್ ಎಲ್ಲ ಕಡಿಮೆ ಆಗಿದೆ ಅಂತ ತಿಳ್ಕೊಳ್ತೀನಿ. ನಿಮ್ಮಲ್ಲಿ ಯಾರಾದರೂ ಈ ಓವ್ಯುಲೇಷನ್ ಟ್ರ್ಯಾಕಿಂಗ್ನ ಮಾಡ್ತಾ ಇದ್ದೀರಾ ಅಂತಂದರೆ ಯಾವ ಮೆಥಡ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕಾಮೆಂಟ್ ಮಾಡಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಮಹಿಳೆಯರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯೋದಕ್ಕೋಸ್ಕರ ನಿಮ್ಮ ಡಾಕ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.